ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಶಾಂತಲಾ ದಿ ಸೈಕಾಲಜಿಸ್ಟ್. ಈ ಒಂದು ಚಾನೆಲ್ ಮೂಲಕ ನಮ್ಮ ಒಂದು ಜೀವನದ ಮೇಲೆ ಪ್ರಭಾವ ಬೀರುವ ಕೆಲವು ಅಂಶಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಈ ದಿನ ನಾನು ಪ್ರಸವದ ನಂತರದ ಖಿನ್ನತೆಗೆ ಮಹಿಳೆಯರು ಹೋಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಆಮೇಲೆ ಈ ಒಂದು ಪ್ರಸವದ ನಂತರ ಖಿನ್ನತೆಗೆ ಒಳಗಾಗೋದಕ್ಕೆ ಯಾವೆಲ್ಲ ಕಾರಣಗಳು ಪ್ರಭಾವ ಬೀರುತ್ತೆ? ಆಮೇಲೆ ಈ ಖಿನ್ನತೆಯಿಂದ ಹೊರಗ್ ಬರೋದಕ್ಕೆ ಏನೆಲ್ಲ ಮಾಡಬಹುದು? ಅನ್ನೋದಕ್ಕೆ ಕೆಲವು ಅಂಶಗಳನ್ನ ಈ ವಿಡಿಯೋ ಮೂಲಕ ಶೇರ್ ಮಾಡ್ಬೇಕು ಅಂತ ಇದ್ದೀನಿ. ನಿಮಗೆಲ್ಲರಿಗೂ ಸಹ ಗೊತ್ತು, ಹೆಣ್ಣು ಮಕ್ಕಳ ಒಂದು ಜೀವನದಲ್ಲಿ ಗರ್ಭಾವಸ್ಥೆಯಿಂದ ಹಿಡಿದು ಪ್ರಸವದವರೆಗೂ ಸಹ ಅವರ ಒಂದು ದೇಹದಲ್ಲಿ ದೈಹಿಕ ಬದಲಾವಣೆಗಳು ಹಲವಾರು ನಡೀತಾ ಇರುತ್ತೆ. ಈ ಒಂದು ದೈಹಿಕ ಬದಲಾವಣೆಗಳ ಜೊತೆಗೆ ಮಾನಸಿಕ ಆರೋಗ್ಯದಲ್ಲಿನೂ ಸಹ ವ್ಯತ್ಯಾಸವನ್ನ ನಾವು ನೋಡ್ತೀವಿ. ಪ್ರಸವದ ನಂತರ ಖಿನ್ನತೆಗೆ ಯಾಕೆ ಒಳಗಾಗ್ತಾರೆ ಅಂತ ಕೇಳಿದ್ರೆ, ದೇಹದಲ್ಲಿರುವ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನುವ ಒಂದು ಹಾರ್ಮೋನ್ಗಳ ಒಂದು ಉತ್ಪಾದನೆ ಕಡಿಮೆ ಆಗುತ್ತೆ. ಪ್ರಸವದ ವೇಳೆಯಲ್ಲಿ ಮತ್ತು ಆನಂತರದ ದಿನಗಳಲ್ಲಿ ಈ ಒಂದು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನುವ ಒಂದು ಹಾರ್ಮೋನ್ಗಳ ಉತ್ಪಾದನೆ ಕಡಿಮೆ ಆಗಿ ಈ ಒಂದು ಭಾವನೆಗೆ ಮಹಿಳೆಯರು ಗುರಿಯಾಗ್ತಾ ಇರ್ತಾರೆ. ಇದರ ಜೊತೆಗೆ ಕೆಲವು ಇನ್ನೂ ಕಾರಣಗಳನ್ನು ಸಹ ನಾವು ಕಾಣಬಹುದು. ಸರಿಯಾಗಿ ನಿದ್ರೆ ಇಲ್ಲದೆ ಇರುವುದು, ಪೋಷಕಾಂಶಯುಕ್ತ ಆಹಾರ ಇಲ್ಲದೆ ಇರುವುದು, ಆಮೇಲೆ ಬೇರೆ ಬೇರೆ ಯಾವ್ದಾದ್ರು ಆಲೋಚನೆಗಳು ಅವರಿಗೆ ಅವರ ಒಂದು ಮಾನಸಿಕ ನೆಮ್ಮದಿಯನ್ನ ಕೆಡಿಸ್ತಾ ಇದೆ ಅಂದ್ರೆ ಯಾವ್ದಾದ್ರು ಆರ್ಥಿಕ ವಿಷಯ ಇರಬಹುದು, ಅಥವಾ ಕೌಟುಂಬಿಕ ಕಲಹಗಳಿರಬಹುದು. ಹೀಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಅಂತ ಹೇಳಿದ್ರೆ, ಅದರಿಂದನೂ ಸಹ ಖಿನ್ನತೆಗೆ ಒಂದು ಜಾರುವ ಪರಿಸ್ಥಿತಿಗಳು ಅಂದ್ರೆ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತದೆ. ಈ ಒಂದು ಕಾರಣಗಳು ಯಾಕೆ ಅಂದ್ರೆ, ಈ ಪ್ರಸವದ ನಂತರ ದೈಹಿಕ ಶಕ್ತಿ ಆ ಒಂದು ಸದೃಢತೆ ಮೊದಲಿನ ರೀತಿಯಾಗಿ ಇರುವುದಿಲ್ಲ. ಇದಕ್ಕೆ ದೈಹಿಕ ಕಾರಣಗಳೂ ಇದೆ, ಮತ್ತೆ ಮಾನಸಿಕ ಕಾರಣಗಳೂ ಸಹ ಹಲವಾರು ಇದೆ. ಆ ಈ ಒಂದು ಶಕ್ತಿಯನ್ನ ಮತ್ತೆ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಕೆಲವು ತಿಂಗಳುಗಳ ಆರೈಕೆ ಬೇಕೇ ಬೇಕು. ನಿಮ್ಗೆಲ್ಲರಿಗೂ ಸಹ ಗೊತ್ತು, ಈ ಒಂದು ಪ್ರಸವದ ನಂತರ ಕೆಲವು ವಾರಗಳು ಅಂತ ಹೇಳಿದ್ರೆ ಕೆಲವು ಮಹಿಳೆಯರಿಗೆ 5 ರಿಂದ 6 ತಿಂಗಳವರೆಗೆ ಹೀಗೆ ಬೇಜಾರಲ್ಲಿ ಇರ್ತಾರೆ. ಭಾವನೆಗಳಲ್ಲಿನೂ ಸಹ ಏರುಪೇರನ್ನ ನಾವು ಕಾಣ್ತಾ ಇರ್ತೀವಿ. ಇದರ ಜೊತೆಗೆ ಅಂದ್ರೆ ಪ್ರಸವದ ಸಮಯದಲ್ಲಿ ನೋವಾಗಿರಬಹುದು, ಆ ಒಂದು ನೋವು ಇರಬಹುದು, ಆಮೇಲೆ ಸರಿಯಾದ ಆಹಾರ ಕ್ರಮ ಇಲ್ಲದೆ ಇರೋದು, ಪೋಷಕಾಂಶಯುಕ್ತ ಆಹಾರವನ್ನ ಸರಿಯಾಗಿ ತೆಗೆದುಕೊಳ್ಳದೆ ಇರೋದು, ಆಮೇಲೆ ಆರೈಕೆನೂ ಸಹ ಅಷ್ಟಕ್ಕಷ್ಟೇ ಇಲ್ಲದೆ ಇರೋದು, ಆಮೇಲೆ ಯಾವ್ದಾದ್ರು ಒಂದು ವಿಷಯದ ಮೇಲೆ ಆಲೋಚನೆ ಇರಬಹುದು, ಯಾವ್ದಾದ್ರು ಕುಟುಂಬದ ವಿಷಯದ ಬಗ್ಗೆ, ಆರ್ಥಿಕ ವಿಷಯದ ಬಗ್ಗೆ, ಅಥವಾ ಮಗುವಿನ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ, ಅಥವಾ ಮಹಿಳೆಯ ಒಂದು ಆರೋಗ್ಯದ ವಿಷಯದ ಬಗ್ಗೆನೆ ಯಾವ್ದಾದ್ರು ಕೆಲವು ವಿಷಯಗಳ ಬಗ್ಗೆ ಆಲೋಚನೆಯನ್ನೇ ಮಾಡ್ತಾ ಇರೋದು. ಈ ಒಂದು ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ ಈ ಹಾರ್ಮೋನ್ಗಳ ಕಡಿಮೆ ಆಗೋದ್ರಿಂದನೂ ಸಹ ಹೀಗಾಗತ್ತೆ. ಇದರ ಜೊತೆಗೆ ಈ ಎಲ್ಲಾ ಅಂಶಗಳನ್ನು ಸಹ ಈ ಒಂದು ಹೆಣ್ಣು ಮಕ್ಕಳ ಈ ಒಂದು ಭಾವನೆಗಳಲ್ಲಿ ಏರುಪೇರು ಉಂಟು ಮಾಡೋದಕ್ಕೆ ಈ ಅಂಶಗಳನ್ನು ಸಹ ಕಾರಣ. ಯಾಕೆ ಅಂದ್ರೆ, ಈ ಒಂದು ಪ್ರಸವದ ನಂತರ ಅವರ ದೇಹದಲ್ಲಿ ಮುಂದಿನ ಒಂದು ಸದೃಢತೆ ಆ ಒಂದು ಶಕ್ತಿ ಇರೋದಿಲ್ಲ ಮೊದಲನೇದಾಗಿ. ಆಮೇಲೆ ಅವರಿಗೆ ನಾನು ಬೇರೆಯವರ ಮೇಲೆ ಅವಲಂಬಿತ ಆಗಿದ್ದೀನೋ ಏನೋ, ಮುಂಚಿನ ತರ ಇರ್ತೀನೋ ಇಲ್ಲೋ ಅನ್ನುವ ಒಂದು ಭಯನೂ ಸಹ ಇರುತ್ತೆ ಆ ಹೆಣ್ಣು ಮಕ್ಕಳಲ್ಲಿ. ಇದರ ಜೊತೆಗೆ ದೈಹಿಕವಾಗಿ ಬದಲಾವಣೆಯನ್ನ ಹೊಂದಿರ್ತಾರೆ. ಯಾವಾಗ್ಲೂ ಸಹ ಈ ಒಂದು ಗರ್ಭಾವಸ್ಥೆಯಿಂದ ಹಿಡಿದು ಪ್ರಸವ ಆದ ನಂತರನೂ ಸಹ ದೇಹದಲ್ಲಿ ಹಲವಾರು ಬದಲಾವಣೆಗಳು ಹೆಣ್ಣು ಮಕ್ಕಳ ಒಂದು ದೇಹದಲ್ಲಿ ಆಗಿರತ್ತೆ. ಸೊ ಇದರಿಂದನೂ ಸಹ ಕೆಲವೊಂದು ಸರಿ ಏನಾಗಿರತ್ತೆ, ಆಲೋಚನೆ ಮಾಡ್ತಾರೆ ಹೆಣ್ಮಕ್ಳು, ನಾನು ಮೊದಲಿನ ತರ ಇಲ್ಲ ನೋಡೋದಕ್ಕೆ, ನನ್ನ ಒಂದು ದೇಹದಲ್ಲಿ ಇಷ್ಟೆಲ್ಲಾ ಬದಲಾವಣೆ ಆಗಿದೆ, ನಾನು ಮತ್ತೆ ಮುಂಚಿನ ತರ ಆಗ್ತೀನೋ ಇಲ್ವೋ, ಈ ರೀತಿಯಾದ ಆಲೋಚನೆಗಳನ್ನು ಸಹ ಕೆಲವೊಂದು ಸರಿ ಈ ಒಂದು ಖಿನ್ನತೆಗೆ ಹೆಣ್ಣು ಮಕ್ಕಳನ್ನ ದೂಡುತ್ತೆ. ಈ ಒಂದು ಖಿನ್ನತೆಯನ್ನ ನಾವು ಇವೆಲ್ಲಾ ಕಾರಣಗಳನ್ನ ನೋಡಿದ್ವಿ. ಆದ್ರೆ ಇವರಿಗೆ ಖಿನ್ನತೆಗೆ ಒಳಗಾಗಿದ್ದಾರೆ ಅಂತ ಹೇಗೆ ನಾವು ಕಂಡಿಡಿಯೋದು ಅಂತ ನೀವು ಕೇಳಿದ್ರೆ, ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಅಂದಾಗ ಅವರ ಭಾವನೆಗಳಲ್ಲಿ ಮೊದಲು ವ್ಯತ್ಯಾಸವನ್ನ ನಾವು ಕಾಣ್ತೀವಿ. ಹೇಗೆ ಅಂತ ಹೇಳಿದ್ರೆ, ಸ್ವಲ್ಪ ಮಾತಾಡ್ತಾ ಇರ್ತಾರೆ, ಸಂತೋಷವಾಗೇ ಇರ್ತಾರೆ, ಸ್ವಲ್ಪ ಒಂದು 10-15 ನಿಮಿಷ ಆಮೇಲೆ ಅಳೋದಕ್ಕೆ ಶುರು ಮಾಡ್ತಾರೆ. ನನಗ್ ಬೇಜಾರಾಗ್ತಾ ಇದೆ, ನನಗೆ ಯಾವ ವಿಷಯದಲ್ಲಿನೂ ಆಸಕ್ತಿ ಇಲ್ಲ, ನನಗೇನು ಬೇಡ, ಈ ರೀತಿ ಮಾತಾಡ್ತಾರೆ. ಆಮೇಲೆ ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಚೀರಾಡ್ತಾರೆ. ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಕೋಪ ಬೇಗ ಬರುತ್ತೆ, ಸಿಡುಕು ಜಾಸ್ತಿ ಇರುತ್ತೆ. ಹೀಗೆ ಅವರ ಒಂದು ಭಾವನೆಗಳಲ್ಲಿ ವ್ಯತ್ಯಾಸಗಳನ್ನ ನಾವು ದಿಢೀರಂತ ಕಾಣ್ತಾ ಇರ್ತೀವಿ. ಇದಕ್ಕೆ ನಾವು ಬೇಬಿ ಬ್ಲೂಸ್ ಅಂತಾನೂ ಕರಿತೀವಿ. ಅಂದ್ರೆ ಪ್ರಸವದ ನಂತರ ಆಗುವಂತಹ ಬದಲಾವಣೆಗಳು ಇವೆಲ್ಲ. ಇವು ಕೆಲವು ವಾರಗಳವರೆಗೆ ಇರುತ್ತೆ.
ಒಂದು 5ರಿಂದ 6 ತಿಂಗಳುಗಳವರೆಗೆ ಕೆಲವು ಮಹಿಳೆಯರಲ್ಲಿ ಇರುತ್ತೆ. ಕೆಲವು ಮಹಿಳೆಯರಲ್ಲಿ 1 ವರ್ಷದವರೆಗೂ ಸಹ ಹೀಗೆ ವ್ಯತ್ಯಾಸಗಳನ್ನ ನಾವು ಕಾಣಬಹುದು. ಮೊದಲನೇ ತರ ಆಗೋದಕ್ಕೆ ಸ್ವಲ್ಪ ಸಮಯ ಮಹಿಳೆಯರಿಗೆ ಬೇಕೇ ಬೇಕು ಪ್ರಸವದ ನಂತರ. ಆದರೆ ಈ ಒಂದು ಖಿನ್ನತೆಗೆ ಆಗ್ತಾ ಇದ್ದಾರೆ, ಇವೆಲ್ಲ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಅಂತ ಹೇಳಿದಾಗ, ಇವುಗಳು ಅತಿರೇಕಕ್ಕೆ ಹೋದಾಗ ಇವುಗಳನ್ನ ಗಮನಿಸಬೇಕಾಗತ್ತೆ. ಜಾಗ್ರತೆ ವಹಿಸಿ ವೈದ್ಯರನ್ನ ಸಂಪರ್ಕ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಇದರಿಂದ ಅನಾಹುತಗಳು ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ್ಲೂನು ಸಹ ಸೂಕ್ಷ್ಮ ಸ್ವಭಾವದವರಾಗಿ ಪ್ರಸವದ ನಂತರ ಹೆಣ್ಮಕ್ಳು ಅವರ ಒಂದು ಮಾನಸಿಕ ಸ್ಥಿತಿ ಹಾಗೆ ಏರ್ಪಾಡಾಗಿರತ್ತೆ. ಸೊ ಅದಕ್ಕೋಸ್ಕರ ಕೆಲವು ವಾರಗಳು ಯಾರಾದ್ರೂ ಒಬ್ರು ಅವ್ರಿಗೆ ನೋಡ್ಕೊಳಕ್ಕೆ ಅವ್ರ ಜೊತೆಗಿರೋದಾಗ್ಲಿ, ಮಗುವನ್ನ ಎತ್ಕೊಳ್ಳೋದಿರ್ಬಹುದು, ಆರೈಕೆ ಮಾಡೋದಿರ್ಬಹುದು, ಆಮೇಲೆ ಸರಿಯಾದ ಒಂದು ಮಾರ್ಗದರ್ಶನ. ಎಲ್ಲಾ ತಾಯಂದಿರಿಗೂನು ಸಹ ಪ್ರಸವ ಆದ್ಮೇಲೆ ಒಂದು ಭಯ ಇರುತ್ತೆ, ಆತಂಕ ಇರುತ್ತೆ. ಏನ್ ಮಾಡ್ಬೇಕೋ ಏನೋ, ಹೇಗ್ ನೋಡ್ಕೊಳ್ಬೇಕೋ ಏನೋ, ಏನಾದ್ರೂ ತಪ್ಪಾಗತ್ತಾ, ಯಾವ್ದಾದ್ರು ಅನಾಹುತ ಆಗತ್ತಾ, ಈ ಒಂದು ಭಯ ಕಾಡ್ತಾ ಇರುತ್ತೆ ಎಲ್ಲಾ ಹೆಣ್ಮಕ್ಳಲ್ಲಿ. ಸೊ ಆ ಯಾರಾದ್ರೂ ಗೊತ್ತಿರೋರು ಇರಬಹುದು, ಆರೈಕೆಯಲ್ಲಿ ಅವ್ರ ಜೊತೆಗಿದ್ದಾಗ ಈ ಸ್ವಲ್ಪ ಭಯವನ್ನ ಕಡಿಮೆ ಮಾಡಬಹುದು. ಇದರ ಜೊತೆಗೆ ಜಾಸ್ತಿ ಖಿನ್ನತೆಗೆ ಮಹಿಳೆ ಒಳಗಾಗ್ತಾ ಇದ್ದಾರೆ ಅಂದಾಗ ಅವರನ್ನ ನಾವು ಗುರುತಿಸ್ಬೇಕಾಗತ್ತೆ. ಜೋರಾಗಿ ಅಳೋದಿರ್ಬಹುದು, ಆಮೇಲೆ ಜೀವನದಲ್ಲಿ ಆಸಕ್ತಿಯನ್ನ ಕಳೆದುಕೊಳ್ಳೋದಿರಬಹುದು. ಇಂತಹ ಒಂದು ಪರಿಸ್ಥಿತಿಗೆ ಜಾರಿದಾಗ, ಇದು ಅತಿರೇಕಕ್ಕೆ ಹೋದಾಗ ಏನಾಗತ್ತೆ ಅಂದ್ರೆ, ನನಗೆ ಜೀವನವೇ ಬೇಡ ಅನ್ಸಿದೆ, ನನಗೆ ಯಾಕೆ ಮಗು ಬೇಕು, ಅವರಿಗೂನು ಸಹ ಅಂದ್ರೆ ಮಗುವಿಗೂನು ಸಹ ಹಾನಿ ಮಾಡುವುದಕ್ಕೆ ಕೆಲವೊಂದು ಸರಿ ಹೋಗ್ತಾ ಇರ್ತಾರೆ. ಆಮೇಲೆ ಇಲ್ಲ, ನಾನ್ ಬದುಕಿರೋದೇ ಬೇಡ ಅನ್ನೋ ಒಂದು ಆಲೋಚನೆಗೂನು ಸಹ ಹೋಗ್ತಾ ಇರ್ತಾರೆ. ಸೊ ಇವೆಲ್ಲವನ್ನು ಸಹ ಖಿನ್ನತೆ ಅತಿರೇಕಕ್ಕೆ ಹೋದಾಗ ನಾವು ನೋಡಲ್ಪಡುವ ಕೆಲವು ಗುಣಲಕ್ಷಣಗಳು ಇವೆಲ್ಲ. ಈ ರೀತಿಯಾಗಿ ಕಂಡಾಗ ತಡ ಮಾಡದೆ ವೈದ್ಯರನ್ನ ಸಂಪರ್ಕ ಮಾಡ್ಬೇಕು. ಆಮೇಲೆ ಇದರ ಜೊತೆಗೆ ವೈದ್ಯರಿಗೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಸರಿಯಾಗಿ ವಿವರಿಸಿದಾಗ ಅವರು ಮೆಡಿಕೇಶನ್ಸ್ ಅನ್ನ ಕೊಡಬಹುದು, ಅಥವಾ ಏನ್ ಮಾಡ್ಬೇಕು ಅಂತ ಸರಿಯಾಗಿ ಮಾರ್ಗದರ್ಶನ ಕೊಡ್ತಾರೆ. ಸೊ ಈ ರೀತಿಯಾಗಿ ಮಾರ್ಗದರ್ಶನ ತೆಗೆದುಕೊಂಡ್ಮೇಲೆ ಅವರಿಗೆ ಕೆಲವು ತಿಂಗಳುಗಳ ಕಾಲ ನೋಡ್ಕೊಂಡ್ರೆ ಈ ಒಂದು ಪ್ರಸವದ ನಂತರದ ಖಿನ್ನತೆಯಿಂದ ಹೊರಗಡೆ ಬರಬಹುದು. ಸಾಮಾನ್ಯವಾಗಿ ಕೆಲವು ವಾರಗಳು ಅಥವಾ ತಿಂಗಳುಗಳವರೆಗೆ ದೇಹದಲ್ಲಿ ಶಕ್ತಿ ಇರೋದಿಲ್ಲ ಮತ್ತು ಹಾರ್ಮೋನ್ಗಳ ವ್ಯತ್ಯಾಸಗಳಿಂದ ಅವರ ಒಂದು ಭಾವನೆಗಳಲ್ಲಿ ವ್ಯತ್ಯಾಸ ಆಗ್ತಾ ಇರತ್ತೆ. ಆದರೆ ಯಾವುದೇ ಒಂದು ಭಾವನೆ ಅತಿರೇಕಕ್ಕೆ ಹೋಗದ ಹಾಗೆ, ಅಂದ್ರೆ ಯಾವ್ದಾದ್ರೂ ಒಂದು ವಿಷಯದಲ್ಲಿ ಇವ್ರು ತುಂಬಾ ಅಳ್ತಾ ಇದ್ದಾರೆ, ಸಿಟ್ಟಾಗ್ತಾ ಇದ್ದಾರೆ, ಆಮೇಲೆ ಮಗುವಿಗೂನು ಸಹ ಹಾನಿ ಮಾಡ್ತಾ ಇದ್ದಾರೆ, ಅವರಿಗೆ ಅವರೇ ಹಾನಿ ಮಾಡ್ಕೊಳ್ತಾ ಇದ್ದಾರೆ ದೈಹಿಕವಾಗಿ ಅಂತ ಹೇಳಿದ್ರೆ, ಮೊದಲು ವೈದ್ಯರನ್ನ ಸಂಪರ್ಕ ಮಾಡ್ಬೇಕಾಗತ್ತೆ. ಹಾಗೆ ಬಿಡಬಾರ್ದು. ಇದು ಖಂಡಿತವಾಗ್ಲೂನು ಸಹ ಪ್ರಸವದ ನಂತರದ ಖಿನ್ನತೆಗೂ ಸಹ ಹಲವಾರು ಒಂದು ಟ್ರೀಟ್ಮೆಂಟ್ಗಳಿದೆ. ಅದರಿಂದನೂ ಸಹ ಮಹಿಳೆಯರು ಅವರ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ಪ್ರಸವದ ನಂತರ ಎಲ್ಲರ ಒಂದು ದೈಹಿಕ ಸ್ಥಿತಿ ತುಂಬಾ ವ್ಯತ್ಯಾಸ ಆಗತ್ತೆ. ಆಮೇಲೆ ಕೆಲವರಿಗೆ ಏನೇ ಒಂದು ಸಮಸ್ಯೆಗಳಿದ್ರೂನು ಸಹ ಯಾವುದೇ ತರದ ಒಂದು ಭಯವನ್ನ ಪಡದೆ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ, ಆರಾಮಾಗಿರ್ತಾರೆ, ಸಂತೋಷವಾಗಿರ್ತಾರೆ. ಆದ್ರೂನು ಸಹ ಕೆಲವು ಮಹಿಳೆಯರಲ್ಲಿ ಏನಾಗತ್ತೆ, ಈ ಒಂದು ಖಿನ್ನತೆಗೆ ಜಾರುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿರತ್ತೆ. ಯಾರನ್ನು ಸಹ ಸರಿಯಾಗಿ ಮಾತನಾಡ್ಸೋದಿಲ್ಲ. ಆಮೇಲೆ ಅವರ ಬಗ್ಗೆನೇ ಅವರಿಗೆ ಒಂಥರ ಕೀಳರಿಮೆ ಇರುತ್ತೆ. ಯಾವುದ್ರಲ್ಲಿನೂ ಸಹ ಆಸಕ್ತಿ ಇರೋದಿಲ್ಲ. ಮಗುವಿನ ಜೊತೆಗೂನು ಸಹ ಅಷ್ಟು ಕಾಲವನ್ನ ಸರಿಯಾಗಿ ಕಳಿಯೋದಿಲ್ಲ. ಸಂತೋಷವಾಗಿರೋ ಒಂದು ಭಾವನೆನೇ ಇರೋದಿಲ್ಲ. ಈ ರೀತಿಯಾದ ಯಾವ್ದಾದ್ರು ಲಕ್ಷಣಗಳನ್ನ ನಾವು ಗಮನಿಸಿದರೆ, ಅತಿಯಾದ ಒಂದು ಕೋಪ ಇರಬಹುದು, ಸಿಡುಕುತನ ಇರಬಹುದು, ಆಮೇಲೆ ಸ್ವಲ್ಪ ಹೊತ್ತಿಗೆ ನಗೋದಿರ್ಬಹುದು, ಆಮೇಲೆ ಅಳೋದಿರ್ಬಹುದು, ಆಮೇಲೆ ಮಗುವಿನ ಜೊತೆಗೆ ಅಷ್ಟು ಸಂಬಂಧ ಇಲ್ಲದೆ ಇರೋದು, ಸಂತೋಷವಾಗಿ ಇರೋದನ್ನೇ ನಾವು ನೋಡದೇ ಇರೋದು, ಇಂತಹ ಲಕ್ಷಣಗಳು ಯಾವ್ದಾದ್ರು ಮಹಿಳೆಯರಲ್ಲಿ ಪ್ರಸವದ ನಂತರ ನಾವು ಗಮನಿಸಿದರೆ ಅವರನ್ನ ಹಾಗೆ ಬಿಡಬಾರ್ದು. ಮೊದಲು ವೈದ್ಯರ ಹತ್ರ ಸಂಪರ್ಕ ಮಾಡಿ ಅವರ ಮಾರ್ಗದರ್ಶನದ ಮೇರೆಗೆ ಚಿಕಿತ್ಸೆಯನ್ನ ತೆಗೆದುಕೊಳ್ಬೇಕು. ಇದರಿಂದ ಹಲವಾರು ದೈಹಿಕ ಮತ್ತು ಮಾನಸಿಕ ಅಸ್ವಸ್ಥತೆಗಳನ್ನ ದೂರ ಮಾಡಬಹುದು. ಈ ಕೆಲವೊಂದು ಸರಿ ಏನಾಗತ್ತೆ, ಗಂಡಸ್ರು ಹೇಳ್ತಿರ್ತಾರೆ, ಇಲ್ಲ ನನ್ ಹೆಂಡತಿ ಚೆನ್ನಾಗಿದ್ಲು, ಇವಾಗ ಡೆಲಿವರಿ ಆದ್ಮೇಲೆ ಯಾಕೋ ಒಂಥರ ಮಾಡ್ತಾಳೆ, ಯಾವಾಗ್ಲೂ ಬೇಜಾರಲ್ಲೇ ಇರ್ತಾಳೆ, ಮಾತನಾಡೋಕೆ ಇಷ್ಟಪಡಲ್ಲ, ಆಮೇಲೆ ಮಗುವಿನ ಒಂದು ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ತರ ಅನ್ಕೊಳ್ತಾಳೆ, ಮಗು ಯಾಕಾಯ್ತೋ ಏನೋ ಅಂತಾನೂ ಮಾತಾಡ್ತಾ ಇರ್ತಾಳೆ. ಈ ರೀತಿಯಾಗಿ ಕೆಲವರು ಗಂಡಸ್ರುನು ಸಹ ಹೇಳ್ತಾ ಇರ್ತಾರೆ. ಆಮೇಲೆ ತಾಯಂದ್ರುನು ಸಹ ಅವರ ಒಂದು ಮಗಳಿಗೆ ಡೆಲಿವರಿ ಆದ್ಮೇಲೆ ಸ್ವಲ್ಪ ದಿನಗಳವರೆಗೆ ಗಮನಿಸ್ತಾರೆ. ಅವ್ರುನು ಸಹ ಹೇಳ್ತಾ ಇರ್ತಾರೆ,
ನನ್ ಮಗಳು ತುಂಬಾ ಒಂದು ಗಟ್ಟಿಯಾಗಿದ್ಲು ಮುಂಚೆ. ಈ ಒಂದು ಡೆಲಿವರಿ ಆದ್ಮೇಲೆ ಕೆಲವು ವಾರಗಳಿಂದ ಯಾಕೋ ತುಂಬಾ ಸಪ್ಪಗಿರ್ತಾಳೆ, ಸರಿಯಾಗಿ ಮಾತನಾಡೋದಿಲ್ಲ. ನನ್ ಮಗಳನ್ನ ನಗೋದೇ ನೋಡಿಲ್ಲ. ಯಾಕೋ ಅವಳಿಗೆ ಬೇಜಾರು, ಸುಮ್ನೆ ಅಳ್ತಾಳೆ ಏನಾದ್ರೂ ಪ್ರಶ್ನೆ ಕೇಳಿದ್ರೆ. ಈ ರೀತಿಯಾಗಿ ತಾಯಂದ್ರುನು ಸಹ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಸೊ ಈ ಒಂದು ಪ್ರಸವದ ನಂತರದ ಖಿನ್ನತೆಗೆ ಮಹಿಳೆಯರು ಹೋಗ್ಬಾರ್ದು ಅಂತ ಹೇಳಿದ್ರೆ, ನಾವು ಕೆಲವು ವಾರಗಳು ಅಥವಾ ತಿಂಗಳುಗಳವರೆಗೆ ಸರಿಯಾಗಿ ಅವರ ಒಂದು ಆರೋಗ್ಯದಲ್ಲಿ, ದೈಹಿಕ ಆರೋಗ್ಯ ಇರಬಹುದು, ಮಾನಸಿಕ ಆರೋಗ್ಯದಲ್ಲಿ ಏನಾದ್ರೂ ಒಂದು ವ್ಯತ್ಯಾಸ ಕಾಣ್ತಾ ಇದೆ ಅಂದಾಗ ಅದನ್ನ ಕಡೆಗಣನೆ ಮಾಡಬಾರದು. ಇದರಿಂದ ತಾಯಿ ಮತ್ತು ಮಗು ಮತ್ತು ಕುಟುಂಬಕ್ಕೆ ಮುಂದೆ ಯಾವುದಾದ್ರೂ ಒಂದು ಅನಾಹುತ ಸಂಭವಿಸಬಹುದು ಮತ್ತು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಸಹ ಇದರಿಂದ ಉದ್ಭವ ಆಗಬಹುದು. ಸೊ ಇಂತಹ ಯಾವ್ದಾದ್ರು ಒಂದು ಲಕ್ಷಣಗಳು ಮಹಿಳೆಯರಲ್ಲಿ ಪ್ರಸವದ ನಂತರ ಕಂಡು ಬಂದ್ರೆ ವೈದ್ಯರನ್ನ ಸಂಪರ್ಕ ಮಾಡ್ಬೇಕು. ಮಗುವಿನ ಆರೋಗ್ಯ ಯಾವಾಗ್ಲೂ ಸಹ ತಾಯಿಯ ಒಂದು ಆರೋಗ್ಯದ ಮೇಲೆ ಅವಲಂಬನೆ ಆಗಿರುತ್ತೆ ಅನ್ನೋದು ನಿಮ್ಗೆಲ್ಲರಿಗೂ ಸಹ ಗೊತ್ತು. ಸೊ ತಾಯಿಯ ಒಂದು ಮಾನಸಿಕ ದೈಹಿಕ ಆರೋಗ್ಯ ಸರಿಯಾಗಿ ಕಾಪಾಡಿಕೊಂಡ್ರೆ ಮಗುವಿನ ಒಂದು ಬೆಳವಣಿಗೆ ಮತ್ತು ಆರೋಗ್ಯನೂ ಸಹ ಸುಸ್ಥಿತಿಯಲ್ಲಿರುತ್ತೆ. ಪ್ರಸವದ ನಂತರದ ಖಿನ್ನತೆಯ ಬಗ್ಗೆ ಕೆಲವು ಅಂಶಗಳನ್ನ ಈ ವಿಡಿಯೋ ಮೂಲಕ ಎಲ್ಲರ ಜೊತೆ ಶೇರ್ ಮಾಡಿದೀನಿ. ಸೊ ಈ ವಿಷಯ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರ ಜೊತೆಗೂ ಸಹ ಶೇರ್ ಮಾಡಿ. ನಿಮ್ಮ ಒಂದು ಅನಿಸಿಕೆಗಳನ್ನ ನನ್ಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.